ಹಾಯ್ ಫ್ರೆಂಡ್ಸ್, ಕನ್ನಡ ಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಿಂಗಳುಗಳ ವಯಸ್ಸಿರುವ ಮಕ್ಕಳ ಕಿವಿಗಳ ಮೇಲೆ ಮುದ್ದನ್ನು ಕೊಡಬಾರದು. ಪ್ರೀತಿಯಿಂದ ಕೊಡುವ ಮುದ್ದು ಅವರನ್ನು ಕಿವುಡರಾಗಿ ಮಾಡಬಹುದು. ಇದಕ್ಕೆ ಎರಡು ಕಾರಣಗಳು. ಒಂದು, ಮುದ್ದನ್ನು ಕೊಡುವಾಗ ಅಲ್ಲಿ ಬರುವ ಶಬ್ದ. ಎರಡು, ಮುದ್ದು ಮಾಡಿದಾಗ ಅಲ್ಲಿ ಕ್ರಿಯೇಟ್ ಆಗುವ ಸಕ್ಷನ್ ಫೋರ್ಸ್. ಹೊಸದಾಗಿ ಹುಟ್ಟಿದ ಮಕ್ಕಳ ಶರೀರದಲ್ಲಿ ಕೇವಲ 1 ಕಪ್ಪಿನಷ್ಟು ಮಾತ್ರ ರಕ್ತವಿರುತ್ತದೆ. ಹಸುಗಳ ಹಾಲನ್ನು ಶೇಖರಣೆ ಮಾಡುವ ಸಮಯದಲ್ಲಿ ಅವುಗಳಿಗೆ ಸಂಗೀತ ಕೇಳಿಸುವುದರಿಂದ ಇನ್ನೂ ಹೆಚ್ಚು ಹಾಲನ್ನು ನೀಡುತ್ತವೆ. ಮೌಂಟ್ ಎವರೆಸ್ಟ್ ಪರ್ವತದ ಮೇಲೆ ಸುಮಾರು 216 ಶವಗಳಿವೆ. ಇವೆಲ್ಲವೂ ಆ ಪರ್ವತವನ್ನು ಹತ್ತಲು ಪ್ರಯತ್ನಿಸುತ್ತಾ ಸಾವನ್ನಪ್ಪಿದವರ ದೇಹಗಳು. ಈಗ ಹೊಸದಾಗಿ ಪರ್ವತಾರೋಹಣ ಮಾಡುವವರಿಗೆ ಈ ಶವಗಳು ದಾರಿ ತೋರಿಸುವ ಲ್ಯಾಂಡ್ ಮಾರ್ಕ್ಗಳಾಗಿವೆ. ನಮ್ಮ ದೇಹದಲ್ಲಿರುವ ಎಲ್ಲ ಮಸಲ್ಸ್ಗಳು ಒಂದೇ ಸಾರಿ ಒಂದೇ ಕಡೆಗೆ ಕೆಲಸ ಮಾಡಿದರೆ ಸುಮಾರಾಗಿ ನಾವು 25 ಟನ್ಗಳಷ್ಟು ವೆಯ್ಟ್ ಲಿಫ್ಟ್ ಮಾಡಬಹುದು. ಹೂ ಬಿಡುವ ಗಿಡಗಳ ಹತ್ತಿರದಲ್ಲಿ ಒಳ್ಳೆಯ ಮ್ಯೂಸಿಕ್ ಪ್ಲೇ ಮಾಡುವುದರಿಂದ ಹೂಗಳು ಬೇಗ ಬಿಡುತ್ತವೆ ಎಂದು ಸೈಂಟಿಫಿಕ್ ಆಧಾರಗಳಿವೆ. ಒಂದು ವೇಳೆ ಬಿಲ್ಗೇಟ್ಸ್ ಅವರ $100ಗಳ ನೋಟು ಕೆಳಗೆ ಬಿದ್ದರೆ ಅದನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ, ಏಕೆಂದರೆ ಅವರು ಅದನ್ನು ಮತ್ತೆ ತೆಗೆದುಕೊಳ್ಳುವ ಸಮಯದಲ್ಲಿ ಅವರ ಸಂಪತ್ತು $400ಗಳಷ್ಟು ಹೆಚ್ಚಾಗುತ್ತದೆ. ಏರೋಜೆಲ್ ಎಂಬ ಈ ಮೆಟೀರಿಯಲ್ ಸಿಲಿಕಾನ್ ಡೈಆಕ್ಸೈಡ್ನಿಂದ ತಯಾರಿಸುತ್ತಾರೆ. ಇದು ಎಷ್ಟು ಹಗುರವಾಗಿರುತ್ತದೆ ಅಂದರೆ ಇದರ ತೂಕ ಗಾಳಿಗೆ ಸಮಾನ. ಇದನ್ನು ಹೂವಿನ ಮೇಲೆ ಇಟ್ಟರೆ ಆ ಹೂವಿನ ಪೆಟಲ್ಸ್ ಕೂಡ ಬೆಂಡಾಗೋದಿಲ್ಲ. ಒಲಿಂಪಿಕ್ಸ್ನಲ್ಲಿ ನೀಡುವ ಗೋಲ್ಡ್ ಮೆಡಲ್ನಲ್ಲಿ ಕೇವಲ 1.34% ಮಾತ್ರ ಗೋಲ್ಡ್ ಇರುತ್ತದೆ. ನಾವು ಕುಡಿಯುವ ಕೋಕೋ ಕೋಲಾ ಹೇಗೆ ತಯಾರಿಸಬೇಕು ಎಂಬುದು ಈ ಪ್ರಪಂಚದಲ್ಲಿ ಕೇವಲ ಇಬ್ಬರಿಗೆ ಮಾತ್ರ ಗೊತ್ತು. ಇವರಿಬ್ಬರನ್ನು ಒಂದೇ ಸಾರಿ ಒಂದೇ ಫ್ಲೈಟ್ನಲ್ಲಿ ಪ್ರಯಾಣಿಸುವುದಕ್ಕೆ ಆ ಕಂಪನಿ ಒಪ್ಪುವುದಿಲ್ಲ, ಏಕೆಂದರೆ ಒಂದು ವೇಳೆ ಆ ವಿಮಾನಕ್ಕೆ ಏನಾದರೂ ಆದರೆ ಆ ಕೋಕೋ ಕೋಲಾ ತಯಾರಿಸುವುದು ಹೇಗೆ ಎಂದು ತಿಳಿದವರು ಯಾರೂ ಇರುವುದಿಲ್ಲ. ಒಂದು ವಯಾಗ್ರಾ ಟ್ಯಾಬ್ಲೆಟನ್ನು ನೀರಲ್ಲಿ ಕರಗಿಸಿ ಆ ನೀರಲ್ಲಿ ಹೂಗಳನ್ನು ಬಿಟ್ಟರೆ ಆ ಹೂಗಳು 1 ವಾರ ಆದರೂ ಬಾಡಿ ಹೋಗೋದಿಲ್ಲ. ಕೊಲಂಬಿಯಾದಲ್ಲಿ 89, 98 ಎಂಬ ಹೆಸರಿರುವ ಚಿಟ್ಟೆಗಳು ಇರುತ್ತವೆ. ಅವುಗಳಿಗೆ ಆ ಹೆಸರು ಹೇಗೆ ಬಂದಿದೆ ಗೊತ್ತಾ? ಅವುಗಳ ರೆಕ್ಕೆಗಳ ಮೇಲೆ ಒಂದಕ್ಕೆ 89 ಎಂದು ಮತ್ತೊಂದು ರೆಕ್ಕೆಯ ಮೇಲೆ 98 ಎಂದು ಮಾರ್ಕಿಂಗ್ಗಳು ಸಹಜವಾಗಿರುತ್ತವೆ. ಆಸ್ಟ್ರೇಲಿಯಾ ಖಂಡವು ಸಮುದ್ರದಲ್ಲಿ ವರ್ಷಕ್ಕೆ 7 ಸೆಂಟಿಮೀಟರ್ಗಳಷ್ಟು ಸರಿಯುತ್ತಾ ಅದರ ಸ್ಥಾನವನ್ನು ಚೇಂಜ್ ಮಾಡುತ್ತಿದೆ. ಎಲ್ಲ ಖಂಡಗಳಿಗಿಂತಲೂ ಅತಿ ವೇಗವಾಗಿ ಸರಿಯುತ್ತಿರುವ ಖಂಡ ಇದೆ. 2011 ಜಪಾನ್ನಲ್ಲಿ ಆದ ತೀವ್ರವಾದ ಭೂಕಂಪದಿಂದ ಒಂದು ದಿನಕ್ಕಿರುವ 24 ಗಂಟೆಗಳಲ್ಲಿ 1.8 ಮೈಕ್ರೋಸೆಕೆಂಡ್ ಟೈಮ್ ಕಡಿಮೆ ಆಯಿತು. ಈ ಭೂಕಂಪದ ತೀವ್ರತೆ ಎಷ್ಟು ಹೆಚ್ಚಾಗಿದೆ ಅಂದರೆ ಇದರಿಂದ ಭೂಮಿ ಅದರ ಅಕ್ಷಾಂಶದಿಂದ 6.5 ಇಂಚಿನಷ್ಟು ದೂರ ಸರಿಯಿತು ಎಂದು ನಾಸಾ ತಿಳಿಸಲಾಗಿದೆ. ಅಮೆರಿಕನ್ ಗಗನಯಾತ್ರಿಗಳು ನಮ್ಮ ಭೂಮಿಗೆ 900 ಲೈಟ್ ಇಯರ್ಸ್ ದೂರದಲ್ಲಿ ನಮ್ಮ ಭೂಮಿಗಿಂತಲೂ ದೊಡ್ಡದಾದ ಒಂದು ಡೈಮಂಡ್ ಅನ್ನು ಗುರುತಿಸಿದ್ದಾರೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಯಾವ ಅನ್ನೋನ್ ಫ್ಯಾಕ್ಟ್ಸ್ ಇಷ್ಟ ಆಯಿತೆಂದು ಕೆಳಗಡೆ ಕಾಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಕನ್ನಡ ಶಾಲೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.